ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಹು ನಿರೀಕ್ಷಿತ ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ. ರಾಜ್ಯದ ಪಾಲಿಗೆ ಕೇಂದ್ರ ಸರ್ಕಾರ ಏನೆಲ್ಲ ಕೊಡುತ್ತೆ, ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆಗಳೇನು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅದಕ್ಕೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್, ಕರ್ನಾಟಕದ ಪಾಲಿಗೆ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಆ ನಿರೀಕ್ಷೆಗಳು ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಸಿಗುತ್ತೆ ಅನ್ನುವಂಥದ್ದು, ಕೃಷಿ ಸೇರಿದಂತೆ ಹಲವು ಯೋಜನೆಗಳಿಗೆ ಅನುದಾನದ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು. ಈಗಾಗಲೇ ಬಜೆಟ್ನಲ್ಲಿ ಆರ್ಥಿಕ ನೆರವಿಗೆ ಸರ್ಕಾರದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುವಂತಹ ರಾಜ್ಯ ಸರ್ಕಾರ ಹಲವು ಯೋಜನೆಗಳಿಗೆ ಕೇಂದ್ರದ ಅನುದಾನ ಸಿಗುವಂತಹ ನಿರೀಕ್ಷೆ ಇದೆ. ಇವತ್ತಿನ ಬಜೆಟ್ ಮೇಲೆ ಇಡೀ ದೇಶದ ನಿರೀಕ್ಷೆಗಳ ಒಂದ್ ಕಡೆ ಆದ್ರೆ, ಕರ್ನಾಟಕದ ಪಾಲಿಗೆ ನಿರೀಕ್ಷೆಗಳೇನು, ಕರ್ನಾಟಕಕ್ಕೆ ಏನೆಲ್ಲ ಸಿಗಬಹುದು, ಕರ್ನಾಟಕಕ್ಕೆ ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಯೋಜನೆಗಳ ಅಡಿಯಲ್ಲಿ ಹಣ ಬರಬಹುದು, ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಬಹಳಷ್ಟು ಜನ ನಿರೀಕ್ಷೆಯಿಂದ ಕಾಯ್ದುಕೊಂಡು ಕೂತ್ಕೊಂಡಿದ್ದಾರೆ. ಪ್ರತಿ ಬಾರಿಯೂ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯದ ಪಾಲು ಏನು ಅನ್ನುವಂತಹ ಚರ್ಚೆ ಪದೇ ಪದೇ ಬರ್ತಾ ಇರುತ್ತೆ. ಈ ಬಾರಿಯೂ ಸಹ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 9ನೇ ಬಾರಿ ಬಜೆಟ್ ಮಂಡನೆ ಮಾಡೋದಕ್ಕೆ ಇವತ್ತು ಮುಂದಾಗಿದ್ದಾರೆ. ಆ 9ನೇ ಬಾರಿಯ ಬಜೆಟ್ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಕಾರಣ ಏನು ಅಂದರೆ, ಒಂದು ಕಡೆಗೆ ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನು ಪಾವತಿ ಮಾಡುವಂತಹ ರಾಜ್ಯಗಳಲ್ಲಿ, ಕೇಂದ್ರಕ್ಕೆ ಹೋಗುವಂತಹ ತೆರಿಗೆಗಳಲ್ಲಿ ಕರ್ನಾಟಕದ ಪಾಲು ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಜೊತೆಗೆ ಇನ್ನೊಂದು ಕಡೆಗೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಅನ್ನುವಂತಹ ನಿರೀಕ್ಷೆ ಮತ್ತೊಂದು ಕಡೆಗಿದೆ. ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಬಹಳಷ್ಟು ಯೋಜನೆಗಳಿದ್ದಾವೆ. ಕೇಂದ್ರ ಸರ್ಕಾರದ ಅನುದಾನಗಳು ಬೇಕಾಗಿದ್ದಾವೆ. ಅದಕ್ಕೆ ರೈಲ್ವೆ ಯೋಜನೆಗಳಾಗಿರ್ಬೋದು, ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಮೂಲಸೌಕರ್ಯದ ಯೋಜನೆಗಳಾಗಿರ್ಬೋದು, ಅದರ ಜೊತೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಇಲಾಖಾವಾರು ತೆರಿಗೆಯ ವಿಚಾರದಲ್ಲಿ ರಾಜ್ಯದ ಪಾಲಿನ ವಿಚಾರ, ಇದೆಲ್ಲದರ ಬಗ್ಗೆನೂ ಸಹ ಪದೇ ಪದೇ ಚರ್ಚೆ ಆಗ್ತಾನೆ ಇರುತ್ತೆ. ಇನ್ನು ಬಹಳಷ್ಟು ಪ್ರಮುಖವಾಗಿರುವಂಥದ್ದೇನು ಅಂದರೆ, ಈ ನೀರಾವರಿ ಯೋಜನೆಗಳ ವಿಚಾರದಲ್ಲಿ. ಕಾರಣ ಏನು ಅಂದರೆ, ಈ ಹಿಂದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಣವನ್ನು ಘೋಷಣೆ ಮಾಡಲಾಗಿತ್ತು. ಇದೇ ನಿರ್ಮಲಾ ಸೀತಾರಾಮನ್ ಅವರು ಬರೋಬ್ಬರಿ 5,300 ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ. ಆದರೆ ಅದಕ್ಕೆ ಇನ್ನೂವರೆಗೂ ಸಹ ಹಣ ಬಂದಿಲ್ಲ. ಅಂದರೆ ಬಜೆಟ್ನಲ್ಲಿ ಘೋಷಣೆ ಆಗಿರುವಂತಹ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡದೇ ಇದ್ರೆ, ಬಜೆಟ್ ಮಂಡನೆ ಮಾಡಿದ್ರೆ ಅದರ ಮೇಲೆ ಯಾವುದೇ ಕಾರಣಕ್ಕೂ ಸ್ಯಾಂಟಿಟಿ ಇಟ್ಕೊಳ್ಳುವಂತಹ, ಜವಾಬ್ದಾರಿನ ಇಟ್ಕೊಳ್ಳುವಂತಹ, ಭರವಸೆಯನ್ನು ಇಟ್ಕೊಳ್ಳುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಅನ್ನುವಂತಹ ಸಂದೇಶ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಆದರೆ ಈ ಬಾರಿ ಆದರೂ ಕೊನೆ ಪಕ್ಷ ಕೇಂದ್ರ ಸರ್ಕಾರ ಘೋಷಣೆ ಮಾಡುವಂತಹ ಯೋಜನೆಗಳೇನಿದ್ದಾವೆ, ಬಜೆಟ್ನಲ್ಲಿ ಘೋಷಣೆ ಮಾಡುವಂತಹ ಯೋಜನೆಗಳು ಯಾವೆಲ್ಲ ಇದ್ದಾವೆ, ಅದಕ್ಕೆ ಮುಂದಿನ ದಿನಗಳಲ್ಲಾದರೂ ಹಣವನ್ನು ಸಮರ್ಪಕವಾಗಿ ಕೊಡಬೇಕು ಅನ್ನುವಂತಹ ವಿಚಾರ ರಾಜ್ಯದ ಜನರು ನಿರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾದರೆ ಯಾವೆಲ್ಲ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲಿ ಈಗಾಗಲೇ ಹಾಲಿ ಜಾರಿಯಲ್ಲಿರುವಂತಹ 9 ರೈಲ್ವೆ ಯೋಜನೆಗಳಿದ್ದಾವೆ. ಆ 9 ರೈಲ್ವೆ ಯೋಜನೆಗಳಿಗಾಗಲೇ ಅನುಷ್ಠಾನದಲ್ಲಿದ್ದಾವೆ. ಅದಕ್ಕೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ. ಆ ಯೋಜನೆಗಳು ಕಂಪ್ಲೀಟ್ ಆಗಬೇಕು ಅಂದರೆ ಆ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗತ್ತೆ. ಇನ್ನೊಂದು, ರಾಜ್ಯದ ಪಾಲಿಗೆ ಹೇಳಬೇಕು ಅಂದರೆ, ಈಗಾಗಲೇ ಕರ್ನಾಟಕದ ನಾಯಕರಾಗಿರುವಂತಹ ಸೋಮಣ್ಣನವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ರೈಲ್ವೆ ರಾಜ್ಯ ಖಾತೆಯ ಸಚಿವರು. ಹಾಗಾಗಿ ಅವರಿರುವಂತಹ ಕಾರಣಕ್ಕಾಗಿ ಕರ್ನಾಟಕದ 9 ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ತರುವಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಆ 9 ಯೋಜನೆಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಸಿಗುತ್ತೆ ಎನ್ನುವಂತಹ ಎಕ್ಸ್ಪೆಕ್ಟೇಷನ್. ಇದರ ಜೊತೆಗೆ ಮೆಟ್ರೋ, ಸಬ್ಮರೀನ್ ರೈಲ್ವೆ, ಬೆಂಗಳೂರು ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಡೆಗೆ ಸಬ್ಮರೀನ್ ವಿಚಾರದಲ್ಲಿ ಪದೇ ಪದೇ ಚರ್ಚೆ ಆಗ್ತಾನೆ ಇರುತ್ತೆ. ಇದಕ್ಕೂ ಸಹ ಹೆಚ್ಚಿನ ಅನುದಾನ ಸಿಗಬೇಕು ಅನ್ನುವಂಥದ್ದು. ಎಲ್ಲದರ ಬಗ್ಗೆ ರಾಜ್ಯದ ವಿಚಾರದಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಚಂದ್ರಮೋಹನ್, ಇವತ್ತು ಬಹಳಷ್ಟು ಕರ್ನಾಟಕದ ಪಾಲಿಗೆ ನಿರೀಕ್ಷೆಗಳು ಸದಾ ಇಟ್ಕೊಳ್ತಾ ಇವೆ. ಈ ಬಾರಿಯೂ ಸಹ ಕರ್ನಾಟಕ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇದೆ. ಏನೆಲ್ಲ ನಿರೀಕ್ಷೆಗಳಿದೆ ಕರ್ನಾಟಕಕ್ಕೆ ಅಂತ ಕೇಂದ್ರದಿಂದ?
ಹೌದು ಜಗದೀಶ್, ಇವತ್ತು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 9ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಕೇಂದ್ರದ ಬಜೆಟ್ನಲ್ಲಿ ಇಡೀ ದೇಶದ ಜನ ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ವರ್ಗಗಳು ಕೂಡ ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ತಮ್ಮ ವಲಯಕ್ಕೆ, ಕ್ಷೇತ್ರಕ್ಕೆ, ತಮ್ಮ ಜೀವನಕ್ಕೆ ಅನುಕೂಲ ಆಗ್ತಕ್ಕಂಥ ತೀರ್ಮಾನಗಳನ್ನ, ಘೋಷಣೆಗಳನ್ನ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಸಂಬಳ ಗಳಿಸುವ ವರ್ಗಕ್ಕೂ ಕೂಡ ನಿರೀಕ್ಷೆ ಇದೆ, ರೈತರಿಗೆ ಇದೆ, ಉದ್ಯಮಿಗಳಿಗಿದೆ ಮತ್ತು ಬೇರೆ ಬೇರೆ ವರ್ಗಗಳಿಗೆ ನಿರೀಕ್ಷೆ ಇದೆ. ಇನ್ನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಕರ್ನಾಟಕ ರಾಜ್ಯವು ಕೂಡ ಕೇಂದ್ರದ ಬಜೆಟ್ನಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರಬೇಕಾದಂತಹ ಅನುದಾನ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ, ರಾಜ್ಯದ ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅನ್ನುವ ಅಸಮಾಧಾನ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ. ಆದರೆ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದಲೂ ಕೂಡ ಹಣವನ್ನು ಕೊಡಬೇಕು. ಯಾಕಂದ್ರೆ ಕರ್ನಾಟಕದಿಂದ ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ನೀಡ್ತೇವೆ, ಹಾಗಾಗಿ ನಮ್ಮ ತೆರಿಗೆ ಪಾಲಿನ ಹಣವನ್ನು ನಮಗೆ ನೀಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ರಾಜ್ಯ ಸರ್ಕಾರದಿಂದ ಇದೆ. ಜೊತೆಗೆ ರಾಜ್ಯದ ಯೋಜನೆಗಳಿಗೂ ಕೂಡ ಕೇಂದ್ರದಿಂದ ಹಣಕಾಸಿನ ನೆರವನ್ನು ನೀಡಬೇಕು, ಅನುದಾನವನ್ನು ಸರಿಯಾಗಿ ನೀಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ರಾಜ್ಯ ಸರ್ಕಾರದಿಂದ ಇದೆ. ಮುಖ್ಯವಾಗಿ ರಾಜ್ಯ ಸರ್ಕಾರದ ಈ ಬಾರಿಯ ಬೇಡಿಕೆಗಳು ಮತ್ತು ರಾಜ್ಯ ಸರ್ಕಾರದ ನಿರೀಕ್ಷೆಗಳೇನು ಅಂತ ನೋಡೋದಾದ್ರೆ, ಮುಖ್ಯವಾಗಿ 2023ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ, ಮಧ್ಯ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,400 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ರು. ಆದರೆ ಇದುವರೆಗೂ ಕೂಡ 1 ಪೈಸೆ ಹಣವನ್ನು ಕೂಡ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಾದರೂ ಕೂಡ ತಾವೇ ಘೋಷಣೆ ಮಾಡಿದಂತಹ ಘೋಷಣೆಯ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಈಗ ಕರ್ನಾಟಕ ಸರ್ಕಾರ ಇಟ್ಕೊಂಡಿದೆ. ಈ ಬಗ್ಗೆ ಕರ್ನಾಟಕದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನಿರ್ಮಲಾ ಸೀತಾರಾಮನ್ ಅವರು ಕರೆದಂತಹ ಸಭೆಯಲ್ಲಿ ಭಾಗವಹಿಸಿ ಕರ್ನಾಟಕದ ಬೇಡಿಕೆಗಳು, ನಿರೀಕ್ಷೆಗಳು ಏನು ಅನ್ನುವ ಪಟ್ಟಿಯನ್ನು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲಿಸಿದ್ದಾರೆ. ಆ ಪಟ್ಟಿಯಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಅಂಶ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,400 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ಇನ್ನು ಎರಡನೇದು ಅಂತಂದ್ರೆ, ಕರ್ನಾಟಕದಲ್ಲಿ ಈಗ 9 ರೈಲ್ವೆ ಯೋಜನೆಗಳು ಹಾಲಿ ಜಾರಿನಲ್ಲಿವೆ. ಆ ಜಾರಿನಲ್ಲಿರ್ತಕ್ಕಂತಹ ಯೋಜನೆಗಳನ್ನ ಆದಷ್ಟು ಬೇಗ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ಬೇಕಾದಂತಹ ಅನುದಾನವನ್ನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಬೇಕು. ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಾಗಲಾಗಬಹುದು ಅಥವಾ ಹಳೆ ಮೈಸೂರು ಪ್ರಾಂತ್ಯದಲ್ಲಾಗಬಹುದು, ಸಾಕಷ್ಟು ರೈಲ್ವೆ ಯೋಜನೆಗಳನ್ನ ಕೇಂದ್ರ ಸರ್ಕಾರವೇ ಘೋಷಿಸಿ ಜಾರಿಗೊಳಿಸ್ತಾ ಇದೆ. ಆದರೆ ಜಾರಿಗೊಳಿಸ್ತಾ ಇರತಕ್ಕಂಥ ಯೋಜನೆಗಳನ್ನ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿದ್ರೆ ಯೋಜನಾ ವೆಚ್ಚ ಕಡಿಮೆ ಆಗುತ್ತೆ, ಕಾಲಮಿತಿ ಮೀರೋದ್ರೆ ಯೋಜನಾ ವೆಚ್ಚ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಬೇಗನೆ ಪೂರ್ಣಗೊಳಿಸಲಿಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನು ಹಂಚಿಕೆ ಮಾಡಬೇಕು ಅನ್ನುವ ಬೇಡಿಕೆ ಇದೆ. ಜೊತೆಗೆ ಬೆಂಗಳೂರು ಮೆಟ್ರೋ ಆಗ್ಬೋದು, ಬೆಂಗಳೂರಿನ ಸಬರ್ಬನ್ ರೈಲು ವ್ಯವಸ್ಥೆಗೂ ಕೂಡ ಹೆಚ್ಚಿನ ಹಣವನ್ನು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಹಂಚಿಕೆಯನ್ನು ಮಾಡಬೇಕು. ಸಬರ್ಬನ್ ರೈಲ್ವೆ ಯೋಜನೆಯನ್ನ ಪ್ರಧಾನಿ ಮೋದಿ ಅವರ ಬೆಂಗಳೂರಿಗೆ ಬಂದು ಶಂಕುಸ್ಥಾಪನೆ ನೆರವೇರಿಸಿದ್ರು. 40 ತಿಂಗಳಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ರು. ಆದರೆ ಈಗ 20 ತಿಂಗಳು ಕಳೆದು ಹೋದ್ರೂ ಕೂಡ ಯಾವುದೇ ಪ್ರಗತಿ ಆಗಿಲ್ಲ. ಆ ಕಾರಣಕ್ಕಾಗಿ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಬೇಗ ಯೋಜನೆ ಪೂರ್ಣಗೊಳ್ಳಲಿಕ್ಕೂ ಕೂಡ ಸಹಾಯಕ ಆಗುತ್ತೆ. ಈಗ ಸಬರ್ಬನ್ ರೈಲು ಯೋಜನೆಯನ್ನು 2030 ಪೂರ್ಣಗೊಳಿಸ್ತೀವಿ ಅಂತೇಳಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಬೇಗನೆ ಪೂರ್ಣಗೊಳಿಸಲಿಕ್ಕೆ ಮತ್ತು 2030 ಸರಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾದಂತಹ ಹಣಕಾಸಿನ ನೆರವನ್ನು ಈ ಬಜೆಟ್ನಲ್ಲಿ ಹಂಚಿಕೆಯನ್ನು ಮಾಡಬೇಕಾಗುತ್ತೆ, ಬಿಡುಗಡೆಯನ್ನು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದೆ. ಇನ್ನು ಕರ್ನಾಟಕದಲ್ಲಿ ಸಾಕಷ್ಟು ಕೇಂದ್ರೀಯ ಸಂಸ್ಥೆಗಳಿವೆ, IIT, IIM, IISc, IIIT ಎಲ್ಲ ಸಂಸ್ಥೆಗಳಿವೆ. ಈ ಎಲ್ಲ ಸಂಸ್ಥೆಗಳ ಅಭಿವೃದ್ಧಿಗೆ, ಏಳಿಗೆಗೂ ಕೂಡ ಕೇಂದ್ರದ ಬಜೆಟ್ನಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು, ಘೋಷಣೆ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಕರ್ನಾಟಕ ಸರ್ಕಾರ ಇಟ್ಕೊಂಡಿದೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಏಮ್ಸ್ ಆಸ್ಪತ್ರೆಯನ್ನು ಮಂಜೂರು ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲಾ ರಾಜ್ಯಗಳಿಗೂ ಕೂಡ ಏಮ್ಸ್ ಅನ್ನ ಘೋಷಣೆ ಮಾಡ್ತಾ ಇದೆ. ಮೊದಲು ಏಮ್ಸ್ ಅಂದ್ರೆ ದೆಹಲಿ ಏಮ್ಸ್ ಒಂದೇ ಇತ್ತು. ಆದ್ರೆ ಈಗ ದೇಶದ ಉತ್ತರ ಪ್ರದೇಶ ಆಗ್ಬೋದು, ಜಾರ್ಖಂಡ್ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಜಮ್ಮು ಕಾಶ್ಮೀರ ಆಗ್ಬೋದು, ಈ ಎಲ್ಲ ರಾಜ್ಯಗಳಿಗೂ ಏಮ್ಸ್ ಆಸ್ಪತ್ರೆಯನ್ನು ಘೋಷಣೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಏಮ್ಸ್ ಆಸ್ಪತ್ರೆ ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆ ಇದೆ. ರಾಯಚೂರು ಜಿಲ್ಲೆಗೆ ಘೋಷಣೆ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇದೆ. ಹಾಗಾಗಿ ಈಗ ರಾಯಚೂರು ಜಿಲ್ಲೆಗೆ ಏನಾದರೂ ಕೂಡ ಏಮ್ಸ್ ಘೋಷಣೆ ಮಾಡ್ತಾರಾ ಹೇಗೆ ಅನ್ನೋತಕ್ಕಂಥ ನಿರೀಕ್ಷೆಗಳು ಕೂಡ ಈ ಬಜೆಟ್ ನಲ್ಲಿ ಇದೆ. ಜೊತೆಗೆ ಇನ್ನು ಕರ್ನಾಟಕದ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಕೂಡ ಒಂದು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು, ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವ ಬೇಡಿಕೆ ಕೂಡ ಇದೆ. ಯಾಕೆಂತಂದ್ರೆ ಕೃಷ್ಣಾ ಮೇಲ್ದಂಡೆ ಈಗ 3ನೇ ಹಂತದ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ, ಆದರೆ ಹೆಚ್ಚಿನ ಹಣ ಬೇಕಾಗಿದೆ. ಹೀಗಾಗಿ ಆ ಒಂದು ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಹಣವನ್ನು ನೀಡಬೇಕು, ರಾಷ್ಟ್ರೀಯ ಯೋಜನೆಯಾಗಿ ಪರಿಗಣಿಸಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇದೆ. ಹೀಗಾಗಿ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹೆಚ್ಚಿನ ಹಣಕಾಸಿನ ನೆರವನ್ನ ನೀಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಕರ್ನಾಟಕದ ಜನರು ಮತ್ತು ಕರ್ನಾಟಕ ಸರ್ಕಾರ ಈ ಬಜೆಟ್ ನಿಂದ ಇಟ್ಕೊಂಡಿದ್ದಾರೆ. ಜಗದೀಶ್, ಚಂದ್ರಮೋಹನ್ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದ್ರೆ, ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಸಮರ್ಪಕವಾಗಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಪದೇ ಪದೇ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಕರ್ನಾಟಕದ ನಿರೀಕ್ಷೆಗಳು ಇಟ್ಕೊಂಡ್ರು ಸಹ ಕೇಂದ್ರದಲ್ಲಿ ಆ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಅದನ್ನ ಘೋಷಣೆ ಮಾಡಿದ್ರು, ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಕಾರಣ ಏನು ಅಂದ್ರೆ, ಕೇವಲ ಘೋಷಣೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆನಾ ಅನ್ನುವಂತಹ ಪ್ರಶ್ನೆಯನ್ನು ಮೂಡ್ತಾ ಇದೆ. ಕಾರಣ ಏನು ಅಂದ್ರೆ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,400 ಕೋಟಿ ರೂಪಾಯಿ ಹಣವನ್ನ ಸ್ವತಃ ಇದೇ ನಿರ್ಮಲಾ ಸೀತಾರಾಮನ್ ಅವರು 2023ರಲ್ಲಿ ಘೋಷಣೆ ಮಾಡ್ತಾರೆ. ಆದರೆ ಇನ್ನೂವರೆಗೂ ಸಹ ಅದಕ್ಕೆ ಹಣವನ್ನ ಬಿಡುಗಡೆ ಮಾಡಿಲ್ಲ. ಪ್ರತಿ ಬಾರಿಯೂ ಸಹ ಏನಂದ್ರೆ, ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ಸಚಿವರುಗಳೇ ಹೋಗ್ಬಿಟ್ಟು ಭೇಟಿಯನ್ನ ಮಾಡಿದ್ರು, ಯಾವುದೇ ಕಾರಣಕ್ಕಾಗೋದಿಲ್ಲ. ಇನ್ನೊಂದು ಕಡೆಗೆ ಒಂದು ಸಮಾಧಾನ ಏನು ಅಂದ್ರೆ, ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಸಹ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂತಹ ರಾಜಕಾರಣಿ. ಕೊನೆ ಪಕ್ಷ ಆ ಕನ್ಸರ್ನಿಗಾದ್ರೂ ಈ ಬಾರಿಯ ಬಜೆಟ್ನಲ್ಲಿ
ಕರ್ನಾಟಕಕ್ಕೆ ಏನಾದರೂ ಬಹುಪಾಲು ಸಿಗುವಂತಹ ನಿರೀಕ್ಷೆಗಳಿದಾವ? ಜಗದೀಶ್, ಪ್ರತಿ ಬಾರಿ ಕೂಡ ಕರ್ನಾಟಕ ಕೇಂದ್ರದ ಬಜೆಟ್ನಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳುತ್ತೆ. ಆದರೆ ಬಜೆಟ್ ಘೋಷಣೆ ಮುಗಿದ ಬಳಿಕ ಆ ಒಂದು ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿ ಆಗ್ತಾ ಇವೆ. ಯಾವುದೋ ಕೆಲವೊಂದು ಘೋಷಣೆಗಳನ್ನು ಮಾಡಿದ್ರು ಕೂಡ ಅವು ಜಾರಿಗೆ ಬರ್ತಾ ಇಲ್ಲ. ಮುಖ್ಯವಾಗಿ ಕೇಂದ್ರದ ಬಜೆಟ್ನಲ್ಲೂ ಕೂಡ ಯಾವ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತೋ ಆ ಒಂದು ವಿಧಾನಸಭಾ ಚುನಾವಣೆಗಳಲ್ಲಿ ಜನರನ್ನ ಮೆಚ್ಚಿಸಲಿಕ್ಕಾಗಿ, ಜನರನ್ನ ತಮ್ಮತ್ತ ಸೆಳೆಯಲಿಕ್ಕೋಸ್ಕರನೇ ಕೆಲವೊಂದು ಘೋಷಣೆಗಳನ್ನು ಮಾಡಲಾಗ್ತಾ ಇದೆ. ಕಳೆದ ವರ್ಷದ ಬಜೆಟ್ನಲ್ಲಿ ಬಿಹಾರ ಕೇಂದ್ರಿತ ಬಜೆಟ್ ಅನ್ನ ಘೋಷಣೆಗಳನ್ನು ಮಾಡಲಾಗಿತ್ತು. ಬಿಹಾರದ ಜನರನ್ನ ಖುಷಿಪಡಿಸ್ತಕ್ಕಂತಹ ಘೋಷಣೆಗಳನ್ನು ಕೇಂದ್ರದ ಬಜೆಟ್ನಲ್ಲಿ ಮಾಡಲಾಗಿತ್ತು. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಈಗ ಈ ವರ್ಷದಲ್ಲಿ ಪಂಚರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಕೇರಳ, ವೆಸ್ಟ್ ಬೆಂಗಾಲ್ ಸೇರಿದಂತೆ ಪಂಚ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅಸ್ಸಾಂ ಸೇರಿದಂತೆ. ಈ ಒಂದು ರಾಜ್ಯಗಳ ಜನರನ್ನ ಸೆಳೆಯುವಂತ ಬಜೆಟ್ ಅನ್ನು ಕೂಡ ಈ ಕೇಂದ್ರದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾಡಬಹುದು. ಹಾಗಾಗಿ ಈ ಒಂದು ಪಂಚ ರಾಜ್ಯಗಳಿಗೆ ಹೆಚ್ಚಿನ ಕೊಡುಗೆಗಳನ್ನು ಕೊಡಬಹುದು. ಕರ್ನಾಟಕವನ್ನ ಈ ಬಾರಿಯೂ ನಿರ್ಲಕ್ಷ್ಯ ಮಾಡೋದ್ರೆ ಯಾವುದೇ ಅಚ್ಚರಿ ಇಲ್ಲ. ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ಈ ವರ್ಷ ಆಗಲಿ ಮುಂದಿನ ವರ್ಷ ಆಗಲಿ ಅಸೆಂಬ್ಲಿ ಚುನಾವಣೆ ಇಲ್ಲ. ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಯ ಮತ್ತು ಎನ್ಡಿಎದ ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ. ಆ ಕಾರಣಕ್ಕಾಗಿ ಕೂಡ ಕರ್ನಾಟಕಕ್ಕೆ ಸ್ವಲ್ಪ ಮಟ್ಟಿಗಿನ ಪ್ರಾಶಸ್ತ್ಯವನ್ನು ನೀಡಬೇಕಾಗುತ್ತೆ. ಮುಖ್ಯವಾಗಿ ಜೆಡಿಎಸ್ನ ವರಿಷ್ಠ ದೇವೇಗೌಡರು ಕೂಡ ಈಗಾಗಲೇ ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿಯಾಗಿ ಕರ್ನಾಟಕದಲ್ಲೂ ಕೂಡ ಈಗ ಬಿಹಾರದಲ್ಲಿ ಒಂದು ಮಕಾನ ಮಂಡಳಿಯನ್ನ ಘೋಷಣೆ ಮಾಡಿದ್ರು. ಮಕಾನದ ಮೂಲಕ ಬಿಹಾರದ ರೈತರಿಗೆ ಆರ್ಥಿಕವಾಗಿ ಉತ್ತೇಜನ ನೀಡತಕ್ಕಂಥದ್ದು, ಮಕಾನವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಅದನ್ನು ರಫ್ತು ಮಾಡಲಿಕ್ಕೂ ಕೂಡ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಮಕಾನ ಮಂಡಳಿಯನ್ನ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಲಸು, ಹುಣಸೆಯನ್ನ ಬೆಳೀತಾರೆ, ನೇರಳೆಯನ್ನು ಬೆಳೀತಾರೆ. ಈ ಒಂದು ಹಲಸು, ಹುಣಸೆ, ನೇರಳೆಯ ಬೋರ್ಡ್ ಅನ್ನು ರಚನೆ ಮಾಡಬೇಕು ಅನ್ನೋದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದ ರೈತರ ಪರವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮನವಿಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಕೃಷಿ ಇಲಾಖೆಯಿಂದ ಈ ಪ್ರಪೋಸಲ್ ಹಣಕಾಸು ಇಲಾಖೆಗೆ ಹೋದರೆ ಹಣಕಾಸು ಇಲಾಖೆ ಅದನ್ನು ಬಜೆಟ್ನಲ್ಲಿ ಅಡಾಪ್ಟ್ ಮಾಡಿಕೊಂಡು ಏನಾದರೂ ಕೂಡ ಕರ್ನಾಟಕಕ್ಕೆ ಒಂದು ಹಲಸು, ನೇರಳೆ ಮಂಡಳಿಯನ್ನು ಏನಾದರೂ ಕೂಡ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಜೊತೆಗೆ ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಾದಂಥ ತೆರಿಗೆ ಪಾಲಿನ ಹಣ ಕೂಡ ಬರ್ತಾ ಇಲ್ಲ. ಆ ಒಂದು ಹಣವನ್ನು ಬಿಡುಗಡೆ ಮಾಡೋ ನಿಟ್ಟಿನಲ್ಲಿ ಈಗ 15ನೇ ಹಣಕಾಸು ಆಯೋಗದ ವರದಿಯನ್ನು ಕೂಡ ಇವತ್ತು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮಂಡನೆಯನ್ನು ಮಾಡಲಾಗುತ್ತೆ. ಅದನ್ನು ಅಂಗೀಕರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಶೇಕಡಾವಾರು ಹಣವನ್ನು ಹಂಚಿಕೆಯನ್ನು ಮಾಡಬೇಕಾಗುತ್ತೆ. ಕರ್ನಾಟಕ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಮುಂದುವರೆದಿದೆ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಕೇಂದ್ರದಿಂದ ತೆರಿಗೆಯಲ್ಲಿ ಹಂಚಿಕೆ ಆಗಬೇಕಾದಂಥ ಹಣದ ಪ್ರಮಾಣವನ್ನೇ ಕಡಿಮೆ ಮಾಡಲಾಗ್ತಾ ಇದೆ ಈ ಹಣಕಾಸು ಆಯೋಗದ ಶಿಫಾರಸುಗಳಲ್ಲಿ. ಹಾಗಾಗಿ ಹಣಕಾಸು ಆಯೋಗದ ಶಿಫಾರಸುಗಳಲ್ಲಿ ಶೇಕಡಾವಾರು ಹೆಚ್ಚಿನ ಹಣವನ್ನು ಹಂಚಿಕೆಯನ್ನು ಕರ್ನಾಟಕಕ್ಕೆ ಮಾಡಿದ್ರೆ ಶೇಕಡಾವಾರು ಹೆಚ್ಚಿನ ಪ್ರಮಾಣದ ಅನುದಾನ ಕರ್ನಾಟಕಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಕೇಂದ್ರ ಮತ್ತು ಕೇಂದ್ರದ ಹಣಕಾಸು ಆಯೋಗ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಮನವಿಯನ್ನು ಕೊಟ್ಟಿದೆ. ಹಾಗಾಗಿ ಈಗ ಹಣಕಾಸು ಆಯೋಗದ ಶಿಫಾರಸ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಶೇಕಡಾವಾರು ಪ್ರಮಾಣದ ಹಣವನ್ನು ಹಂಚಿಕೆ ಮಾಡಲಾಗುತ್ತೆ ಅನ್ನತಕ್ಕಂತಹ ಕುತೂಹಲ ಕೂಡ ಇದೆ. ಹಾಗಾಗಿ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಯೋಜನೆ ಕೊಡಬೇಕು. ಮತ್ತು ಬೆಂಗಳೂರು ಕೂಡ ಈಗ ಸಿಲಿಕಾನ್ ಸಿಟಿ, ಜಗತ್ತು ಬೆಂಗಳೂರಿನತ್ತ ನೋಡ್ತಾ ಇದೆ. ಬೆಂಗಳೂರಿನ ಮೂಲಕವೇ ಭಾರತವನ್ನು ನೋಡ್ತಕ್ಕಂತಹ ಪರಿಪಾಠ ಕೂಡ ಈಗ ಜಗತ್ತಿನಲ್ಲಿದೆ. ಆ ಕಾರಣಕ್ಕಾಗಿಯೇ ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರಿನ ಮೂಲಸೌಕರ್ಯದ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಹಣಕಾಸಿನ ನೆರವನ್ನು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಆ ಟ್ರಾಫಿಕ್ ಜಾಮ್ನ ದಟ್ಟಣೆಯನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ರಸ್ತೆಗಳ ಅಗಲೀಕರಣ ಮಾಡಬೇಕು ಮತ್ತು ಸುರಂಗ ಮಾರ್ಗದ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಬೇಕು ಅನ್ನುವ ಬೇಡಿಕೆ ಕರ್ನಾಟಕ ಸರ್ಕಾರಕ್ಕಿದೆ. ಈ ಎಲ್ಲ ಯೋಜನೆಗಳು ಕೂಡ ಕೇಂದ್ರದಿಂದ ಹೆಚ್ಚಿನ ಹಣಕಾಸಿನ ನೆರವನ್ನು ನೀಡಬೇಕು ಅಂತ ಕೂಡ ಈಗ ಕರ್ನಾಟಕ ಸರ್ಕಾರ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಮತ್ತು ಮೆಟ್ರೋವನ್ನು ಕೂಡ ತ್ವರಿತಗತಿಯಲ್ಲಿ ವಿಸ್ತರಣೆಯನ್ನು ಮಾಡಬೇಕು. ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಕೆಲಸ ಬಹಳ ನಿಧಾನಗತಿಯಲ್ಲಿ ನಡೀತಾ ಇದೆ. ಆ ಒಂದು ನಿಧಾನಗತಿಯಲ್ಲಿ ನಡೆದೋದ್ರಿಂದಾಗಿನೇ ಕಾಮಗಾರಿಯ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದು ವೇಗಗತಿಯಲ್ಲಿ ಕಾಮಗಾರಿಯನ್ನು ಮುಗಿಸಲಿಕ್ಕೆ ಹೆಚ್ಚಿನ ಹಣಕಾಸನ್ನು ಬಿಡುಗಡೆ ಮಾಡಿ ಟೆಂಡರ್ ಕರೆದು ಬೇಗ ಪ್ರೋಸೆಸ್ಗಳನ್ನು ಪೂರ್ಣಗೊಳಿಸಬೇಕು ಅನ್ನುವ ಒತ್ತಾಯವನ್ನು ಕೂಡ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾಡಿದೆ. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.